ಕಲಬುರಗಿಯಲ್ಲಿ ಮನ ಬಂದಂತೆ ಆಟೋ ಗ್ಯಾಸ್ ದರ ಹೆಚ್ಚಳ ಮಾಡಿದ್ದು ದಿಢೀರ್ ಬೆಲೆ ಜಾಸ್ತಿಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಪ್ರಸಾರದ ಬೆನ್ನಲ್ಲೇ ಬೆಲೆ ಇಳಿಕೆ ಮಾಡಲಾಗಿದೆ. 99 ರೂಪಾಯಿ ಇದ್ದಂತೆ ಗ್ಯಾಸ್ ದರ 84 ರೂಪಾಯಿ 95 ಪೈಸೆಗೆ ಇಳಿಕೆ ಆಗಿದೆ. ಈಗ ಮನ ಬಂದಂತೆ ಬೆಲೆ ಏರಿಕೆ ಮಾಡ್ತಾ ಇದ್ರು ಗ್ಯಾಸ್ ಬಂಕ್ಗಳು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಆಟೋ ಚಾಲಕರು ಈಗ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮನ ಬಂದಂತೆ ಆಟೋ ಗ್ಯಾಸ್ ದರ ಹೆಚ್ಚಳ ಮಾಡಿದ್ರು. ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಈ ಬಗ್ಗೆ. ಈಗ 99 ರೂಪಾಯಿ ಇದ್ದಂತ ಗ್ಯಾಸ್ ದರವನ್ನ 84 ರೂಪಾಯಿ 95 ಪೈಸೆಗೆ ಇಳಿಕೆ ಮಾಡಲಾಗಿದೆ. ಸುವರ್ಣ ನ್ಯೂಸ್ ವರದಿಗೆ ಆಟೋ ಚಾಲಕರೀಗ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಭಾರತಕ್ಕೂ ತಟ್ಟಿತ್ತು. ಎಲ್ಪಿಜಿ ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಕೂಡ ಪರದಾಡ್ತಾ ಇದ್ರು. ಸುವರ್ಣ ನ್ಯೂಸ್ನಲ್ಲಿ ಕಲಬುರಗಿ ಆಟೋ ಚಾಲಕರ ಸಂಕಷ್ಟದ ಬಗ್ಗೆ ವರದಿ ಪ್ರಸಾರವಾಗಿದ್ದೆ ತಡ ಇಲ್ಲೊಂದು ಇಂಪ್ಯಾಕ್ಟ್ ಆಗಿರುವಂಥದ್ದು. ಈ ಕಲಬುರಗಿಯ ಗೋ ಗ್ಯಾಸ್ ಆಟೋ ಬಂಕ್ನಲ್ಲಿ 99 ರೂಪಾಯಿ 95 ಪೈಸೆ ಪ್ರತಿ ಲೀಟರ್ಗೆ ಮಾರಾಟ ಆಗ್ತಾ ಇರುವಂಥದ್ದು ನೋಡ್ಬೋದು. 99 ರೂಪಾಯಿ 95 ಪೈಸೆ ಪ್ರತಿ ಲೀಟರ್ಗೆ ಇರೋಂಥದ್ದು. ಅದೀಗ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿದ್ದೇ ತಡ ರೇಟು ಅಪ್ಲೋಡ್ ಆಗ್ತಾ ಇದೆ. ರೇಟು ಕಡಿಮೆ ಮಾಡಿಸ್ತಾ ಇದ್ದೀವಿ. ನೋಡ್ಬೋದು 99 ರೂಪಾಯಿ ಇರುವಂತಹ ರೇಟನ್ನು ಇದೀಗ 84 ರೂಪಾಯಿ 95 ಪೈಸೆಗೆ ಬಂದು ನಿಂತಿರುವಂಥದ್ದು ನೋಡ್ಬೋದು. ಆಟೋ ಚಾಲಕರು ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರ ಹರ್ಷಕ್ಕೆ ಮಿತಿನೇ ಇಲ್ಲದಂತಹ ಪರಿಸ್ಥಿತಿ. ಎಲ್ಲರೂ ಚಪ್ಪಾಳೆ ಬಡಿತಾ ಇದ್ದಾರೆ. ಸುವರ್ಣ ನ್ಯೂಸ್ ವರದಿಗೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 99 ರೂಪಾಯಿ 95 ಪೈಸೆ ಇರುವಂತಹ ರೇಟನ್ನು 84 ರೂಪಾಯಿ 95 ಪೈಸೆಗೆ ಇಳಿಕೆ ಮಾಡಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಈ ಘಟನೆ ನಡೆದು ಹೋಗಿದೆ. ಈ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ ಕೇಳೋಣ. ಏನು ಹೇಳಕ್ಕೆ ಬಯಸ್ತೀರಣ್ಣ? ನಾವು ನಿಮ್ಮ ಜೊತೆಗಿದ್ದು ರೇಟ್ ಕಡಿಮೆ ಮಾಡಿಸೇ ಹೋಗ್ತಾ ಇದ್ದೀವಿ. ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್, ಖುಷಿ ಆಗ್ತಾ ಇದೆ. ನಮಗೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಇದೇ ರೇಟ್ ಕಂಟಿನ್ಯೂ ಇರಬೇಕು. ಮತ್ತು 4 ದಿನ ಆದ ನಂತರ ಹೆಚ್ಚಿಗೆ ಆಗಬಾರ್ದು ಅಂತ ಅನ್ನೋದು ಇಷ್ಟೇ ನಮ್ಮ ಅಭಿಪ್ರಾಯ. ಯಾಕೆ ಈಗ ಎಲ್ಲರಿಗೂ ಖುಷಿ ಇದೆ. ಈಗ ಮತ್ತೆ 4 ದಿನ ಆದ್ಮೇಲೆ 100 ರೂಪಾಯಿ ಆಯ್ತು ಅಂದ್ರೆ ಮತ್ತೆ ತ್ರಾಸ ಆಗ್ತದೆ ಸರ್ ನಮಗೆ ಎಲ್ಲರಿಗೆ. ಮತ್ತು ನಮಗೆ ಭಾಳ ಹೈರಾಣ ಬರ್ತದೆ. ಅದ್ರ ಸಲ ಸರ್ ಖುಷಿ ಐತ್ರಿ, ಭಾಳ ಖುಷಿ ಐತ್ರಿ ಸರ್. ಅದೇ ರೇಟ್ ಇದ್ರೆ ನಮ್ಗೆ ಸ್ವಲ್ಪ ಖುಷಿ ಐತ್ರಿ ಸರ್. ಮತ್ತು ರೇಟ್ ಜಾಸ್ತಿ ಆಗಬಾರ್ದ್ರಿ ಸರ್. ಯಾಕೆ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ನಾವು ಇಷ್ಟಾಗಿ ಮಾಡ್ಬೇಕಾಗ್ತದೆ. ಈ LPG ಬಂಕಿನ ಮ್ಯಾನೇಜರ್ ಆಗಿರುವಂತಹ ಡಗೆ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ? ಅವ್ರು ಹೇಳುವ ಪ್ರಕಾರ ಈ ಕ್ಷಣದಿಂದ ಸುವರ್ಣ ನ್ಯೂಸ್ನಲ್ಲಿ ವರದಿ ಬಿತ್ತರವಾಗಿದ್ದೇ ತಡ ಈ LPG ರೇಟನ್ನು ಕಡಿಮೆ ಮಾಡ್ತಿದ್ದೀವಿ ಅನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಮ್ಯಾನೇಜರ್ ಅವರಿಂದನೇ ಕೇಳೋಣ ಏನು ಹೇಳ್ತಾರೆ. ನಿನ್ನೆವರೆಗೂ ಇವತ್ತಿನವರೆಗೂ ಯಾವ ರೇಟ್ ಇತ್ತು, ಈಗ ಯಾವ ರೇಟಿಗೆ ಮಾಡ್ಬೇಕಂತಿದ್ದೀರಿ? 94.95. ನಿನ್ನೆ ಏನು ರೇಟ್ ಇತ್ತಲ್ಲ ಅದೇ ರೇಟ್ ಕೊಡ್ತಾ ಇದ್ದೀನಿ ಸರ್. ನಿನ್ನೆ 2 ಗಂಟೆ ಈ ಒಂದು ಗೋ ಗ್ಯಾಸ್ನ ಪಂಪ್ನ ಮ್ಯಾನೇಜರ್ ಅವರು ಹೇಳ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.